ವಿರಾಟ್ ಕೊಹ್ಲಿ ಕ್ರಿಕೆಟ್ ಲೋಕದ ಸೆನ್ಸೇಷನಲ್ ಸ್ಟಾರ್. ಅಸಾಧ್ಯ ಅನ್ನೋದನ್ನ ಸಾಧಿಸಿ ತೋರಿಸಿದ ಅಸಾಮಾನ್ಯ ಆಟಗಾರ. ಕಿಂಗ್, ರನ್ ಮಿಷಿನ್, ಚೇಸ್ ಮಾಸ್ಟರ್, ಫಿಟ್ನೆಸ್ ಫ್ರೀಕ್ ಹೀಗೆ ಹೆಜ್ಜೆಗೊಂದು ಬಿರುದನ್ನ ಹೊತ್ತು ಕೊಹ್ಲಿ ನಡೆದಿದ್ದೆಲ್ಲ ದಾಖಲೆಗಳ ದಾರಿಯಲ್ಲೇ. ಬೆಳೆದ್ರೆ ವಿರಾಟ್ ಕೊಹ್ಲಿ ತರ ಬೆಳಿಬೇಕು ಎನ್ನುವಂತ ಮಟ್ಟಿಗೆ ಬೆಳೆದ ಕೊಹ್ಲಿ ಜಗತ್ತಿಗೆ ಮಾದರಿ. ಆದರೆ ಕೊಹ್ಲಿಯ ಹಾದಿ ಅಷ್ಟು ಸುಲಭ ಕೂಡ ಇರಲಿಲ್ಲ. ಯಾಕಂದ್ರೆ ವರ್ಷಗಟ್ಟಲೆ ಇಂಪೋಸ್ಟರ್ ಸಿಂಡ್ರೋಮ್ ಎನ್ನುವಂತ ಮಾನಸಿಕ ಸಮಸ್ಯೆಯಿಂದ ಬಳಲಿದ್ದಾರೆ. ಇಂಥ ಟೈಮಲ್ಲಿ ವಿರಾಟ್ ಪಾಲಿಗೆ ಬೆಳಕಾಗಿ ಬಂದದ್ದೇ ಕನ್ನಡಿಗ. ಸ್ವತಃ ವಿರಾಟ್ ಕೊಹ್ಲಿ ಅವರು ಇದನ್ನ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ವಿರಾಟ್ ಕೆರಿಯರ್ನಲ್ಲಿ ಏನಾಗಿತ್ತು? ಅದೊಂದು ಸವಾಲನ್ನ ಗೆದ್ದು ಬಂದಿದ್ದೇಗೆ? ವಿರಾಟ್ ಬಿಚ್ಚಿಟ್ಟ ಆ ಆಘಾತಕಾರಿ ಸತ್ಯವೇನು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬ್ಯಾಟಿಂಗ್ನಲ್ಲಿ ಬೆಂಕಿಯುಂಡೆಯಂತೆ ಸಿಡಿಯುತ್ತಾ ಎದುರಾಳಿಗಳ ಎದೆಯನ್ನೇ ನಡುಗಿಸುವಂತೆ ಗೀಳಿಡುತ್ತಾ ಮೈದಾನದಲ್ಲಿ ಸದಾ ಅಗ್ರೆಸಿವ್ ಆಗಿ ಕಾಡುವಂತ ಕೊಹ್ಲಿ ಆಟ ಮುಗಿದ ಮೇಲೆ ಶಾಂತ ಚಿತ್ತದ ಹಸನ್ಮುಖಿ. ಎಲ್ಲರೊಂದಿಗೂ ಕೂಡ ಬೆರೆಯುತ್ತಾ ಡೌನ್ ಟು ಅರ್ತ್ ಅಂತಾರಲ್ಲ ಅಂತ ಕ್ಯಾರೆಕ್ಟರ್. ಕಾನ್ಫಿಡೆನ್ಸ್ಗೆ ಮತ್ತೊಂದು ಹೆಸರೇ ವಿರಾಟ್ ಕೊಹ್ಲಿ. ಆದರೆ ಇಂಥ ವಿರಾಟ್ ಹಿಂದೊಮ್ಮೆ ತೀವ್ರವಾದ ಮಾನಸಿಕ ಆತಂಕಕ್ಕೆ ಒಳಗಾಗಿದ್ರು. ಇದನ್ನ ಸ್ವತಃ ಕೊಹ್ಲಿ ಅವರೇ ಹೇಳ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತ RCB ಸ್ಪೋರ್ಟ್ಸ್ ಸಮಿಟ್ನಲ್ಲಿ ಈ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಇಂಪೋಸ್ಟರ್ ಸಿಂಡ್ರೋಮ್ ಎನ್ನುವಂತ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಹಾಗೆ ಇಂಥ ಟೈಮಲ್ಲಿ ಕೊಹ್ಲಿಗೆ ಜೊತೆಯಾಗಿ ನಿಂತದ್ದು ಕನ್ನಡಿಗ ರಾಹುಲ್ ದ್ರಾವಿಡ್. ಜಗತ್ತನ್ನೇ ಗೆದ್ದ ಕಿಂಗ್ ಕೊಹ್ಲಿಗೆ ಕ್ಯಾಪ್ಟನ್ಸಿಯೇ ಹೊರೆಯಾಗಿತ್ತ. RCB ಇನ್ನೋವೇಷನ್ ಲ್ಯಾಬ್ನ ಭಾರತೀಯ ಕ್ರೀಡಾ ಶೃಂಗಸಭೆಯ 3ನೇ ಆವೃತ್ತಿಯಲ್ಲಿ ಮಾತನಾಡಿದಂತ ಕೊಹ್ಲಿ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆ ನಾಯಕತ್ವ ತನಗೆ ಅರಿವಿಲ್ಲದೆಯೇ ತನ್ನ ಅಂತರಂಗವನ್ನ ನುಂಗಿತ್ತು ಎಂದಿದ್ದಾರೆ. ವಿಶ್ವ ಕ್ರಿಕೆಟ್ನಲ್ಲಿ ಭಾರತ ಬಾಸ್ ಆಗುವಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಅವರ ಪಾತ್ರ ತುಂಬಾನೇ ದೊಡ್ಡದು. ಅದರಲ್ಲೂ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ನಂಬರ್ 1 ಆಗಿದ್ದು ಕೂಡ ಇವರ ಕ್ಯಾಪ್ಟನ್ಸಿಯಲ್ಲಿ. 7 ವರ್ಷಗಳ ಕಾಲ ಭಾರತೀಯ ಟೆಸ್ಟ್ ತಂಡ ಲೀಡ್ ಮಾಡಿದಂತ ವಿರಾಟ್ 2022ರ ಜನವರಿಯಲ್ಲಿ ಟೆಸ್ಟ್ ನಾಯಕತ್ವದಿಂದ ಕೆಳಗಿಳಿದಿದ್ರು. 68 ಪಂದ್ಯಗಳಲ್ಲಿ 40 ಪಂದ್ಯಗಳನ್ನ ಗೆಲ್ಲುವ ಮೂಲಕ ಅತ್ಯಂತ ಯಶಸ್ವಿ ನಾಯಕರಲ್ಲಿ ಒಬ್ಬರಾದ್ರು. ಆದರೆ ಕ್ಯಾಪ್ಟನ್ಸಿಯನ್ನ ಬಿಡೋ ಹೊತ್ತಿಗೆ ವಿರಾಟ್ ಬಳಲಿ ಬೆಂಡಾಗಿದ್ರು. ಯಾಕಂದ್ರೆ ಬ್ಯಾಟಿಂಗ್ ಲೈನಪ್ ಹಾಗೆ ಕ್ಯಾಪ್ಟನ್ಸಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರೇ ಆಗಿದ್ರಿಂದ ಮೈದಾನದ ಹೊರಗೆ ಅವರ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇತ್ತು. 400 ರನ್ ಗಳಿಸಲೇಬೇಕು, ಶತಾಯ ಗತಾಯ ಪಂದ್ಯಗಳನ್ನ ಗೆಲ್ಲಲೇಬೇಕೆಂಬ ಹಠಕ್ಕೆ ಬಿದ್ದಿದ್ರು. ಇದಕ್ಕಾಗಿ ನನಗೊಂದು ಪರ್ಸನಲ್ ಲೈಫ್ ಇದೆ ಅನ್ನೋದನ್ನು ಕೂಡ ಮರ್ತಿದ್ರಂತೆ. ನಾನು ಆಡಿದ ಪ್ರತಿಯೊಂದು ಪಂದ್ಯದಲ್ಲೂ ನನ್ನ ಬ್ಯಾಟಿಂಗ್ ಮೇಲೆ ಹೆಚ್ಚಿನ ನಿರೀಕ್ಷೆಗಳಿದ್ವು. ಇದು ನನ್ನ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡ್ತಾ ಇತ್ತು. ನಾನು ನನ್ನ ಸ್ವಂತ ಭಾವನೆಗಳ ಕಡೆಗೆ ಗಮನ ಕೊಡುವುದನ್ನೇ ಬಿಟ್ಟಿದ್ದೆ. ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ದೇನೆ ಅನ್ಕೊಳ್ತಿದ್ದೆ. ಆದ್ರೆ ನಾಯಕತ್ವದ ಆ 9 ವರ್ಷಗಳಲ್ಲಿ ಯಾರೊಬ್ರು ಕೂಡ ನನ್ನ ಬಳಿ ಬಂದು ನೀನು ಹೇಗಿದ್ದೀಯಾ ಎನ್ನುವಂತ ಕನಿಷ್ಠ ಪ್ರಶ್ನೆಯನ್ನು ಕೇಳಿರಲಿಲ್ಲ ಅನ್ನೋದು ಆಮೇಲೆ ಗೊತ್ತಾಯ್ತು ಎಂದಿದ್ದಾರೆ. ಇದಕ್ಕಾಗಿಯೇ ನಾನು ನಿಧಾನವಾಗಿ ನಾಯಕತ್ವದ ಜವಾಬ್ದಾರಿಗಳಿಂದ ಕೆಳಗಿಳಿದೆ. ಹಾಗೆ ಇಂಥ ಟೈಮಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತದ್ದು ರಾಹುಲ್ ದ್ರಾವಿಡ್ ಮತ್ತು ವಿಕ್ರಮ್ ರಾಥೋಡ್ ಎಂದಿದ್ದಾರೆ. ಅವರಿಬ್ಬರ ಜೊತೆ ಸಾಕಷ್ಟು ಮಾತನಾಡೋಕೆ ಶುರು ಮಾಡಿದ್ದೆ. ನನ್ನ ಬಗ್ಗೆ ತುಂಬಾ ಕಾಳಜಿಯನ್ನು ವಹಿಸಿದ್ರು. ಅಲ್ಲಿಯವರೆಗೆ ನಾನು ಏನೆಲ್ಲ ಸಾಧನೆಗಳನ್ನ ಮಾಡಿದ್ದೆ ಹಾಗೆ ದಾಖಲೆಗಳು ಏನೆಲ್ಲ ಇದೆ ಅನ್ನೋದನ್ನ ನೆನಪಿಸಿದ್ರು. ಆ ನಂತರ ಕ್ರಿಕೆಟ್ ಅನ್ನು ಎಂಜಾಯ್ ಮಾಡೋಕೆ ಶುರು ಮಾಡಿದೆ ಎಂದಿದ್ದಾರೆ. ಅಷ್ಟಕ್ಕೂ ವಿರಾಟ್ ರನ್ನ ಕಾಡಿದ ಇಂಪೋಸ್ಟರ್ ಸಿಂಡ್ರೋಮ್ ಅಂದ್ರೆ ಏನು? ಈ ಪ್ರಶ್ನೆ ಕೆಲವರಿಗೆ ಗೊಂದಲ ಇರಬಹುದು. ಒಬ್ಬ ವ್ಯಕ್ತಿಯಲ್ಲಿ ಇಂಪೋಸ್ಟರ್ ಸಿಂಡ್ರೋಮ್ ಕಾಣಿಸಿಕೊಂಡ್ರೆ ಅವ್ರಿಗೆ ಏನೆಲ್ಲ ಅನುಭವ ಆಗುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಸಿಂಡ್ರೋಮ್ ಕಾಣಿಸಿಕೊಂಡ್ರೆ ತಾನು ಸಾಧಿಸಿದ ಯಶಸ್ಸನ್ನ ನಂಬದೆ ತನ್ನ ಮೇಲೆಯೇ ತನಗೆ ಅಪನಂಬಿಕೆಯ ಸ್ಥಿತಿ ಬರುವಂಥದ್ದು. ತಾನು ಎಷ್ಟೇ ಅಚೀವ್ಮೆಂಟ್ ಅನ್ನ ಮಾಡಿದ್ದೀನಿ, ದೊಡ್ಡ ಸಾಧನೆಯನ್ನ ಮಾಡಿದ್ದೀನಿ ಅಥವಾ ಒಂದು ತಂಡವನ್ನು ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದೀನಿ ಅನ್ನುವಂತ ಆ ನಂಬಿಕೆ ಅವರಿಗೆ ಕಳೆದೋಗುತ್ತೆ. ಅವ್ರ ಮೇಲೆ ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ. ಒಂದು ರೀತಿಯಾಗಿ ಅಪನಂಬಿಕೆ ಸಾಧ್ಯವಾಗುತ್ತೆ. ನನ್ನಿಂದ ಏನೂ ಕೂಡ ಆಗಲ್ವೇನೋ ಎನ್ನುವಂತ ಇನ್ಫೀರಿಯಾರಿಟಿ ಕಾಡೋಕೆ ಶುರುವಾಗುತ್ತೆ. ಈ ಸಿಂಡ್ರೋಮ್ ಕಾಣಿಸಿಕೊಂಡ್ರೆ ಇದು ಕಾಣಿಸಿಕೊಳ್ಳುವಂತ ಲಕ್ಷಣ. ಹಾಗೆ ನಾನು ಇದಕ್ಕೆ ಅರ್ಹನಲ್ಲ ಎಂದು ಒಳಗೊಳಗೆ ಭಯ ಪಡೋದು ಕೂಡ ಈ ಸಿಂಡ್ರೋಮ್ನ ಲಕ್ಷಣ. ಏನೋ ಒಂದು ಸಾಧನೆ ಮಾಡಿರ್ತಾರೆ ಅಥವಾ ಯಶಸ್ಸನ್ನ ಸಾಧಿಸಿರ್ತಾರೆ, ಆದ್ರೆ ಇದಕ್ಕೆ ನಾನು ಡಿಸರ್ವ್ ಇಲ್ಲ ಅನ್ನೋದು ಅವರ ಒಳ ಮನಸ್ಸು ಹೇಳ್ತಾ ಇರುವಂಥದ್ದು. ಅಂದ್ರೆ ಅದನ್ನು ಒಪ್ಕೊಳ್ಳೋಕೆ ಅವ್ರು ರೆಡಿ ಇರೋದಿಲ್ಲ. ಅಂದ್ರೆ ಇನ್ನೂ ಕೂಡ ಅವರಿಗೆ ಅದ್ರ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲದೆ ಹೋಗುವಂಥದ್ದು. ಅರ್ಹನಲ್ಲ ನಾನು ಎನ್ನೋದು ಅವ್ರಿಗೆ ಕಾಡ್ತಾ ಶುರುವಾಗುತ್ತೆ.
ಇನ್ನು ನೂರಾರು ಯಶಸ್ಸಿನ ನಡುವೆ ಕೂಡ ಒಂದು ಸಣ್ಣ ಫೇಲ್ಯೂರ್ ಬಗ್ಗೆ ಕೊರಗ್ತಾ ಕೂರೋದು. ಎಸ್, ಈಗ 10 ಪಂದ್ಯಗಳಲ್ಲಿ ಚೆನ್ನಾಗಿ ಆಡಿ 11ನೇ ಮ್ಯಾಚಲ್ಲಿ ಆಡಿಲ್ಲ ಅಂದರೆ 10 ಪಂದ್ಯಗಳ ಯಶಸ್ಸನ್ನು ಅವರು ಕೇರ್ ಮಾಡಲ್ಲ. 10 ಪಂದ್ಯಗಳನ್ನ ಚೆನ್ನಾಗಿ ಆಡಿದೆ ಅಂತೇಳಿ ಅವ್ರ ಬಗ್ಗೆ ಅವ್ರು ಹೆಮ್ಮೆ ಪಡಲ್ಲ. ಯಾವುದೋ ಒಂದು ಪಂದ್ಯದ ಫೇಲ್ಯೂರನ್ನು ಇಟ್ಕೊಂಡು ಕೊರಗ್ತಾ ಕೂರೋದು. ನಾನು ಆ ಮ್ಯಾಚಲ್ಲಿ ಚೆನ್ನಾಗಿ ಆಡಬೇಕಿತ್ತು, ಇನ್ನಷ್ಟು ರನ್ಸ್ ಬರಬೇಕಿತ್ತು, ಅಥವಾ ಆ ಪಂದ್ಯವನ್ನು ನಾನು ಗೆಲ್ಲಿಸಬೇಕಿತ್ತು, ಆ ಪಂದ್ಯ ಸೋತ್ಬಿಟ್ವಿ ಅಂತೇಳಿ ಒಂದೇ ವಿಚಾರವನ್ನು ಇಟ್ಕೊಂಡು ಕೊರಗ್ತಾ ಕೂರೋದು. ಇದು ಕೂಡ ಈ ಸಿಂಡ್ರೋಮ್ನ ಲಕ್ಷಣವಾಗಿರುತ್ತೆ. ಇನ್ನು ನನ್ನನ್ನು ಜಡ್ಜ್ ಮಾಡ್ತಾರೆ ಎಂದು ಸದಾ ಆತಂಕದಲ್ಲಿ ಇರೋದು. ಎಸ್, ಬೇರೆಯವರು ನಮ್ಮನ್ನು ಜಡ್ಜ್ ಮಾಡ್ತಾರೆ ಅಂತೇಳಿ ಯಾವಾಗ ಆತಂಕ ಶುರುವಾಗುತ್ತೋ ಅದು ಮನುಷ್ಯನಲ್ಲಿ ಬರುವಂಥ ಅತಿ ದೊಡ್ಡ ಸಮಸ್ಯೆ ಇದು. ಇದು ಕೂಡ ವಿರಾಟ್ ಕೊಹ್ಲಿ ಅವರನ್ನು ಕಾಡಿತ್ತು. ಆ್ಯಕ್ಚುಲಿ ಇದನ್ನೆಲ್ಲ ಕೇಳಿದಾಗ ಕೆಲವ್ರಿಗೆ ಅದೇನು ಮಹಾ ಅನ್ನಿಸ್ಬೋದು. ಆದರೆ ಈ ರೀತಿಯ ಭಾವನೆಗಳು ಬಂದಾಗ ಕೆಲವರು ತಮ್ಮ ಬಗ್ಗೆ ತಾವೇ ಕೀಳರಿಮೆಯ ಬಂದು ಕಳೆದು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಹೊರಗೆ ಕಾಡುವಂಥ ಸಮಸ್ಯೆಗಳನ್ನು ದಿಟ್ಟವಾಗಿ ಎದುರಿಸಿ ನಿಂತು ಬಿಡಬಹುದು, ಹಾಗೆ ಗೆದ್ದು ಬಿಡಬಹುದು. ಆದರೆ ಮನಸ್ಸಿನಲ್ಲಿ ಆಗುವಂಥ ಅಲ್ಲೋಲ ಕಲ್ಲೋಲಗಳನ್ನು ಅವರೇ ಎದುರಿಸಿ ನಿಲ್ಬೇಕಾಗುತ್ತೆ. ಇದೇ ಸ್ಥಿತಿಯನ್ನು ಕೊಹ್ಲಿ ಎದುರಿಸಿದ್ದಾರೆ. ಆ್ಯಂಡ್ ಸ್ಟಿಲ್ ಈಗಲೂ ಕೂಡ ಆ ಆತಂಕ ಅವರ ಮನಸ್ಸಿಂದ ಹೋಗಿಲ್ಲ. ಇಷ್ಟೆಲ್ಲ ಸಾಧನೆ ಮಾಡಿದ ಮೇಲೂ ಕೂಡ ಈಗ ನೆಟ್ಸ್ನಲ್ಲಿ ಬ್ಯಾಟಿಂಗ್ ಮಾಡುವಾಗಲೂ ಕೂಡ ಯುವ ಆಟಗಾರರು ತನ್ನನ್ನು ಹೇಗೆ ಅಳೆಯಬಹುದು ಎನ್ನುವಂಥ ಆತಂಕ ಇವತ್ತಿಗೂ ಕೂಡ ಕಾಡುತ್ತೆ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ. ಹಾಗೆ ಇಂಥ ಟೈಮಲ್ಲಿ ಜೊತೆಯಾಗಿ ನಿಂತವರನ್ನು ಕೂಡ ಸ್ಮರಿಸಿದ್ದಾರೆ. ಥ್ಯಾಂಕ್ ಯು ರಾಹುಲ್ ದ್ರಾವಿಡ್ ಭಾಯ್ ಅನ್ನೋದನ್ನು ಕೂಡ ಮರೆತಿಲ್ಲ. ಒಟ್ನಲ್ಲಿ ವಿರಾಟ್ ಸಾಧನೆಯ ಶಿಖರ ಏರಿ ಕೂತಾಗಿದೆ. ಅವರಿಗೆ ಆ ಸಾಧನೆಯ ಬಗ್ಗೆ ಎಷ್ಟು ಒಪ್ಪಿಗೆ ಇದೆಯೋ ಅಷ್ಟೇ ಅಂಜಿಕೆ ಕೂಡ ಇದೆ. ಆದರೆ ಅವರನ್ನು ಟೀಕೆ ಮಾಡುವವರು ಕೂಡ ಅಷ್ಟೇ ಜನ ಇದ್ದಾರೆ. ಎಷ್ಟೇ ಜನ ಗೇಲಿ ಮಾಡಿದರೂ ಕೂಡ ಅದಕ್ಕೆಲ್ಲ ಅವರ ದಾಖಲೆಗಳೇ ಉತ್ತರವಾಗಿವೆ. ನಮಸ್ಕಾರ.